ನಮಸ್ಕಾರ. ಹಾಯ್ ಗುಲ್ಬರ್ಗ ಯೂಟ್ಯೂಬ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸಂಗರಾಜ್ ವಾಲಿಕರ್. ಬಂಧುಗಳೇ, ಇವತ್ತು ಶಹಾಪುರದ ಕೆಂಬಾವಿ ಮತಕ್ಷೇತ್ರದತ್ತ ಹೋಗೋಣ. ಶಹಾಪುರ ಮತಕ್ಷೇತ್ರದ ಕಾಂಗ್ರೆಸ್ ಬಳಗ ಈಗ ಪ್ರಬುದ್ಧತೆಯತ್ತ ಸಾಗುತ್ತಿದೆ. ಪ್ರಾಮಾಣಿಕತೆ, ನಿಯತ್ತು ಇತ್ತೀಚೆಗೆ ತಾಂಡವವಾಡುತ್ತಿದೆ. ನಾಯಕರನ್ನು ಆಯ್ಕೆ ಮಾಡುವಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು, ಸಚಿವರೂ ಆದ ಶರಣಬಸಪ್ಪ ದರ್ಶನಾಪುರ್ ತನ್ನದೇ ಗುರುತು ಮತ್ತು ಇಂಟೆಲಿಜೆನ್ಸಿಯನ್ನು ಬಿಟ್ಟು ಸೂಕ್ಷ್ಮವಾಗಿ ಅವರ ಬಗ್ಗೆ ಅರಿತುಕೊಂಡು ಪಟ್ಟ ಕಟ್ಟುತ್ತಿರುವುದು ನೋಡಿದರೆ ಕ್ಷೇತ್ರ ಒಂದು ಆದರ್ಶವನ್ನು ಮೆರೆಯುವತ್ತ ಸಾಗುತ್ತಿದೆ ಅಂತ ಎದ್ದು ಕಾಣುತ್ತದೆ. ಸಚಿವ ಶರಣಬಸಪ್ಪ ದರ್ಶನಾಪುರ್ ಹತ್ತಿರ ದಿನಕ್ಕೆ ಸಾವಿರಾರು ಜನ ಬಂದು ಅವರ ಜೊತೆ ಮಾತನಾಡುತ್ತಾರೆ, ಕ್ಷೇತ್ರದ ಬಗ್ಗೆ ಚರ್ಚಿಸುತ್ತಾರೆ, ತಮ್ಮ ಗ್ರಾಮಗಳ ಅಭಿವೃದ್ಧಿ ಕೇಳುತ್ತಾರೆ. ಅಂಥವರ ಜೊತೆ ಕುಳಿತು ಅವರನ್ನು ಆಲಿಸುತ್ತಾರೆ, ಅವರ ಮಾತುಗಳನ್ನು ಕೇಳಿ ಅವರ ಗ್ರಾಮಗಳ ಅಭಿವೃದ್ಧಿಗೆ ಒತ್ತು ಕೊಡುತ್ತಾರೆ. ಆದರೆ ಶರಣಬಸಪ್ಪ ದರ್ಶನಾಪುರ್ ನನಗೆ ತುಂಬ ಪರಿಚಯಸ್ಥರು, ನನ್ನ ಮಾತು ಕೇಳುತ್ತಾರೆ ಅಂತ ಯಾರ ಬಗ್ಗೆಯಾದರೂ ಕಿವಿ ಊದಲು ಹೋದರೆ ಅಂಥವರ ಬಾಯಿಗೆ ಬೀಗ ಹಾಕುತ್ತಾರೆ ಅನ್ನೋದು ಅಷ್ಟೇ ಸತ್ಯ. ದರ್ಶನಾಪುರ್ ಯಾರು ಏನೇ ತಿಪ್ಪರ್ಲಾಗ ಹಾಕಿದರೂ ಯಾರಿಗೂ ಕಿವಿಗೊಡೋದಿಲ್ಲ. ತನ್ನ ಕಾಂಗ್ರೆಸ್ ಪಕ್ಷಕ್ಕಾಗಿ ಯಾರು ದುಡಿಯುತ್ತಾರೋ, ಹಗಲಿರುಳು ಶ್ರಮಿಸುತ್ತಾರೋ, ಯಾರು ಪ್ರಾಮಾಣಿಕತೆಯಿಂದ ಇರುತ್ತಾರೋ ಅಂಥವರ ಮೇಲೆ ಕ್ಯಾಮರಾ ಕಣ್ಣು ಬಿಟ್ಟು ನಾಯಕನ ಪಟ್ಟ ಕಟ್ಟುತ್ತಾರೆ ಅನ್ನೋದಕ್ಕೆ ಕರಡಕಲ್ಲದ ವಿರೂಪಾಕ್ಷಿ ಗುಡಿಮನಿಯವರೇ ಸಾಕ್ಷಿ. ಈಗ ಗುಡಿಮನಿಯವರಿಗೆ SC ಮೋರ್ಚಾದ ಜಿಲ್ಲಾಧ್ಯಕ್ಷ ನೀಲಕಂಠ ಬಡಿಗೇರವರ ಜೊತೆ ಚರ್ಚಿಸಿ ಒಬ್ಬ ಪ್ರಾಮಾಣಿಕ ಹಾಗೂ ದಿಟ್ಟ ನಾಯಕ ಆಯ್ಕೆ ಮಾಡಿರೋದು ಕೆಂಬಾವಿ ಸುತ್ತಲೂ ಗ್ರಾಮದ ಜನ ಖುಷಿಪಟ್ಟಿರೋದೇ ಇದಕ್ಕೆ ಸಾಕ್ಷಿಯಲ್ಲವೇ? ವಿರೂಪಾಕ್ಷಿ ದೊಡ್ಡಮ್ಮ ಗುಡಿಮನಿ ಕರಡಕಲ್ಲ ಗ್ರಾಮದಲ್ಲೇ ದೊಡ್ಡ ಕುಟುಂಬ ಹಾಗೂ ಶ್ರೀಮಂತ ಕುಟುಂಬ. ದಲಿತ ಕುಟುಂಬದಲ್ಲಿ ಇವರೇ ಆಸ್ತಿವಂತರು. ಒಂದು ಸಮಯದಲ್ಲಿ 5-6 ಸಾವಿರ ಕುರಿಗಳ ದಂಡನ್ನೇ ಇಟ್ಟುಕೊಂಡಿದ್ದ ಕುಟುಂಬವಿದು. ಸುಮಾರು ಗುಡಿಮನಿ ಕುಟುಂಬವು ತಮ್ಮ ತಂದೆ ತಾತರ ಕಾಲದಿಂದಲೂ ಗ್ರಾಮ ಪಂಚಾಯತ್, ಮಂಡಲ ಪಂಚಾಯತ್ಗಳಲ್ಲಿ ಒಬ್ಬ ಸದಸ್ಯರಾದರೂ ಇರುತ್ತಿದ್ದರು. ಆವತ್ತಿನಿಂದ ಇವತ್ತಿನವರೆಗೂ ದರ್ಶನಾಪುರ ಕುಟುಂಬದ ಜೊತೆಗಿದ್ದವರೇ. ಆದರೆ ಈ ಕುಟುಂಬ ಯಾರೂ ಗುರುತಿಸುತ್ತಿಲ್ಲ ಅನ್ನೋ ನೋವು ಜನರಲ್ಲಿ ಕಾಡುತ್ತಿತ್ತು. ಆದರೆ ಇವತ್ತು ಅದೇ ಕುಟುಂಬದ ಒಬ್ಬ ಪ್ರಾಮಾಣಿಕ ಹೋರಾಟಗಾರನನ್ನು ಗುರುತಿಸಿ ಕೆಂಬಾವಿ ಭಾಗದ SC ಮೋರ್ಚಾದ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಿರುವುದು ಹೆಮ್ಮೆಯ ವಿಷಯ. ವಿರೂಪಾಕ್ಷಿ ಗುಡಿಮನಿ ಕಾಟಾಚಾರಕ್ಕೆ ಕಚೇರಿಗಳು ಸುತ್ತೋದಿಲ್ಲ. ಸುಮ್ಮನೆ ಪೊಲೀಸ್ ಠಾಣೆಯ ಮುಂದೆ ನಿಂತು ಪೇರ್ವಿ ದಂಧೆ ಮಾಡೋದಿಲ್ಲ. ಯಾರೋ ಸುಳ್ಳು ಹೇಳಿದರೆ ನಂಬುವುದಕ್ಕಿಂತ ಸತ್ಯದ ಮೂಲವನ್ನು ತಿಳಿಯುವಂತಹ ವ್ಯಕ್ತಿ. ಶಿಕ್ಷಣ ಕಡಿಮೆಯಾದರೂ ಶಿಸ್ತು ಮಾತ್ರ ಅಚ್ಚುಕಟ್ಟು. ಇಂಥವರನ್ನು ಪ್ರತಿಯೊಬ್ಬ ಲೀಡರ್ಗಳು ಗುರುತಿಸಿ ಆದರ್ಶ ರಾಜಕಾರಣ ಮತ್ತೆ ಹೊರಬರಬೇಕಾಗಿದೆ. ನಮಸ್ಕಾರ.